ಆ ಮರದ ಮೇಲ್ಗಡೆ ರೈತರು ಮಲಗಿದಾರೆ, ಅಲ್ಲಿ ನೋಡಿ ಕೆಳಗಡೆ ನಿಂತಿದೆ ಇವಾಗ. ಸರಿ, ಜಸ್ಟ್ ಸಿಗಾಕೋಬಿಡೋರು ಅಂತ ಆನೆಗೆ. ನೀವು ಸೌಂಡ್ ಮಾಡ್ಬೇಡಿ ನೋಡಿ. ಮಳೆ ಸ್ಟಾರ್ಟ್ ಆಯ್ತು ಆಲ್ರೆಡಿ. ಫುಲ್ ಭಯ ಆಯ್ತೈತೆ. ಆನೆ ಬರೋಕ್ಕೂ ಮುಂಚೆ ಭಯ ಇರ್ಲಿಲ್ಲ. ಇಷ್ಟು ದಂಡಕ್ಕೆ ಬಂದು ನೋಡ್ರಿ, ಇವತ್ತೇ ಫಸ್ಟ್ ಬಿಡು ನಿಮ್ಮ ಧೈರ್ಯ ಆದ್ಮೇಲೆ ಬಂದಿರ ನಂಗೆ ಓಡಕ್ಕಾಗಲ್ಲ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೆನ್ನೆ ನೋಡಿದ್ರಲ್ಲ ಒಂದು ಮಕನ ಆನೆ ಬಂದು ಎಷ್ಟೆಲ್ಲ ಹಾನಿ ಮಾಡ್ಬಿಟ್ಟು ಹೋಗಿದೆ ಅಂತ. ಇಬ್ರು ಜಸ್ಟ್ ಮಿಸ್ ನಮ್ಮ ರೈತರು. ಬೆಳಗ್ಗೆ ಏನೇನು ಹಾನಿ ಮಾಡಿದೆ ಅದೇ ಜಾಗದಲ್ಲಿ ಇವತ್ತು ನಾವು ನೈಟ್ ಕ್ಯಾಂಪ್ ಹಾಕಿದೀವಿ. ನಾವು ಮತ್ತೆ ಇಲ್ಲಿನ ರೈತರು ಎಲ್ಲರೂ ಇಲ್ಲೇ ಬಂದಿದ್ದಾರೆ. ಇಲ್ಲಿ ನೋಡ್ರಿ, ಆನೆ ಬಂದಿದ್ದು ನೋಡಿ. ಅಲ್ಲಿ ಆನೆ ಬಂದರೆ ಅಲ್ಲೂ ಕೆಲವರು ರೈತರು ಇದ್ದಾರೆ, ಅವರು ನಮ್ಗೆ ಸಿಗ್ನಲ್ ಕೊಡ್ತಾರೆ. ಆವಾಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ. ಸದ್ಯಕ್ಕೆ ಇಲ್ಲಿ ಫೈರ್ ಕ್ಯಾಂಪ್ ಹಾಕೊಂಡು ಎಲ್ಲ ಸಕಲ ತಯಾರಿಗಳನ್ನು ಮಾಡ್ಕೊಂಡು ಇದೀವಿ. ನೋಡೋಣ, ಇವತ್ತು ನೆನ್ನೆ ತಿಂದಿರೋ ರುಚಿಗೆ ಇವತ್ತು ಖಂಡಿತ ಬಂದೇ ಬರುತ್ತೆ. ಆಮೇಲೆ ಅಲ್ಲಿ ಆನೆ ಬರೋದಕ್ಕೆ ದಾರಿ ಕೂಡ ಇದೆ. ರೈಲ್ವೆ ಬ್ಯಾರಿಕೇಡ್ನ ಮುರಿದ್ಬಿಟ್ಟು ಹೋಗಿದೆಯಲ್ಲ, ಅಷ್ಟು ದೊಡ್ಡ ರೈಲ್ವೆ ಬ್ಯಾರಿಕೇಡ್ನ ಮುರಿದಿದೆ ಅಂದರೆ ಲೆಕ್ಕಕೊಳ್ಳಿ. ನಾನು ಅಂದ್ಕೊಂಡಿರಲಿಲ್ಲ ಏನೊಂದು ಸಣ್ಣ ನಟ್ಟು ಬೋಲ್ಟ್ ಮುರಿಬೋದು ಆನೆ ತಳ್ಳಿದ್ರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಬೆಳಿಗ್ಗೆ ನೋಡಿದ ಮೇಲೆ ಗೊತ್ತಾಗಿದ್ದು ಅಷ್ಟು ದೊಡ್ಡ ರೈಲ್ವೆ ಬ್ಯಾರಿಕೇಟೇ ಮುರಿದೋಗುತ್ತೆ ಆನೆ ತಳ್ಳಿದ್ರೆ ಅಂತ. ಪಾಪ ಅಲ್ಲಿನ ರೈತರಿಗೆ ಏನು ಪ್ರಾಬ್ಲಮ್ ಅಂದರೆ, ಮರದ ಮೇಲ್ಗಡೆ ಟ್ರೀ ಹೌಸ್, ಇಲ್ಲಿ ಜಾಸ್ತಿ ಮರಗಳಿಲ್ಲ ಅಂದರೆ ಅವರ ಜಮೀನುಗಳಲ್ಲಿ ಮರದ ಮೇಲ್ಗಡೆ ಇದ್ದರೆ ಒಂದು ಸೇಫ್ಟಿ ಇರುತ್ತೆ. ಕೆಲವರು ಕೆಳಗಡೆ ಮಲ್ಕೋತಾರೆ, ಅದರಲ್ಲೂ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಮಲ್ಕೋತಾರೆ. ಯಾಕಂದ್ರೆ ಇಷ್ಟು ದಿನ ಆನೆ ಬರ್ತಾ ಇರಲಿಲ್ಲ, ಬರೀ ಹಂದಿಗಳೇನೋ ಬರ್ತವೆ ಅದನ್ನು ಓಡಿಸ್ಕೊಂಡಿದ್ರು. ಬಟ್ ನೈಟು ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬರುತ್ತೆ ಆನೆ. ಕೆಲವೊಂದು ಆನೆಗಳು ಬರ್ತವೆ, ಬ್ಯಾಟ್ರಿ ಹಾಕಿದ್ರೆ ಒಂದು ಸ್ವಲ್ಪ ಸದ್ದು ಮಾಡಿದ್ರೆ ಓಡೋಟಾಗ್ತವೆ. ಆದರೆ ಆ ಮಕನ ಇದೆಯಲ್ಲ, ಸಿಕ್ಕಾಬಟ್ಟೆ ಡೇಂಜರಸ್. ಅದು ತುಂಬ ಹುಷಾರಾಗಿರ್ಬೇಕು ಇಲ್ಲಿನ ರೈತರು. ಇವತ್ತು ಆ ಆನೆ ಬಂದೇ ಬರುತ್ತೆ ಅಂತ ನಾವು ಎಲ್ಲರೂ ಇಲ್ಲಿ ಬಂದಿದ್ದೀವಿ. ಓಕೆ ಬಾಯ್ಸ್, ರೆಡಿನಾ? ಆನೆಗೋಸ್ಕರ ವೇಟಿಂಗ್. ಆನೆನ ಹಿಡ್ಕೊಂಡು ಹಾಲ್ ಕರೆದು ಬಿಟ್ರು ನಿಮ್ಗೆ ಬೆಳಗ್ಗೆ ಕೊಡ್ತೀವಿ. ನಿಮಗೆ ಆನೆ ಅಂದ್ರೆ ಭಯ ಆಗಲ್ವಾ? ಭಯನ ಯಾರ್ಯಾರು ನೋಡ್ತಾ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಫುಲ್ ವಿಡಿಯೋ ನೋಡಿ, ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ನೋಡಿ, ನಮ್ಮ ಕ್ಯಾಂಪ್ ಇದು. ಸೊ ಇವತ್ತು ನಮ್ಮ ಕ್ಯಾಂಪಲ್ಲಿ ನಾನು ಒಬ್ಬನೇ ಇಲ್ಲ. ಲಾಸ್ಟ್ ವಿಡಿಯೋ ಯಾರ್ಯಾರು ನೋಡಿಲ್ಲ ಅದನ್ನ ನೋಡ್ರಿ. ಸೋಲೋ ಕ್ಯಾಂಪ್ ಮಾಡಿದ್ದೀನಿ, ನಾನು ಒಬ್ಬನೇ ಅಲ್ಲಿ ನೈಟ್ ಕ್ಯಾಂಪ್ ಹಾಕಿದ್ದೆ ಟ್ರೀ ಹೌಸ್ ಮೇಲ್ಗಡೆ. ಇವತ್ತು ಇದು ಟ್ರೀ ಹೌಸ್ ಮೇಲಲ್ಲ, ಕೆಳಗಡೆನೆ ನಮ್ಮ ಹುಡುಗರೆಲ್ಲ ಇದ್ದಾರೆ. ಹಾಗಾಗಿ ಫೈರ್ ಕ್ಯಾಂಪ್ ಹಾಕೊಂಡು ಇಲ್ಲೇ ಇದೀವಿ. ಇವಾಗ ಒಂದು ಜೋಳ ಕೂಡ ಬೇಯಿಸ್ಬೇಕು. ಈಗ ಹುಡುಗರು ಪರಿಚಯ ಮಾಡ್ಕೊಟ್ಬಿಡೋಣ ಇವತ್ತು. ನೋಡಿ, ಏನೋ ನಿನ್ನ ಹೆಸರೇನಾ? ಚಂದ್ರ. ವಾಯ್ಸ್ ಹೆಂಗಿರ್ಬೇಕಂದ್ರೆ ಎನರ್ಜಿ ಫುಲ್ ಇರ್ಬೇಕು. ಆನೆ ಓಡ್ಸಕ್ ಬಂದಿರೋದು ಎನರ್ಜಿಯಿಂದ ಇರ್ಬೇಕು. ಏನ್ ನಿನ್ನ ಹೆಸರು? ಜೋರಾಗಿ ಹೇಳ್ಬೇಕು. ಆಹಾ, ನನ್ನ ಹೆಸರು ಚಂದ್ರು, ಅದು ಜೋಸ್. ಟೈಮ್ ಸುಮಾರು 9 ಗಂಟೆ ಮೇಲ್ ಆಯ್ತು. ನೆನ್ನೆ 10:15 ಬರ್ತಂತೆ ಆ ಮಕನ ಆನೆ. ಈ ಜೋಳ ಬೇಯಿಸಿ ತಿನ್ಕೊಂಡು ನೆನ್ನೆ ಆನೆ ಬಂದಿತ್ತಲ್ಲ, ಅಲ್ಗೊಂದ್ ರೌಂಡ್ ಹೋಗಿದ್ ಬರೋಣ. ಎಲ್ರು ಆನೆ ಬಂದಿದ್ಯೋ ಬಂದಿಲ್ವೋ ನೋಡ್ಕೊಬರೋಣ. ಓಕೆ, ಬೇಯಿಸ್ರಪ್ಪ ಜೋಳ ಬೇಗ. ಇಲ್ಲಿ ನೋಡ್ರಿ, ಜೋಳ ಬೇಯ್ತಾ ಇದೆ. ಬೈಲಿ ಜೋಳ ಬೈಲಿ. ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ತುಂಬಾ ದಿನದಿಂದ ಹೇಳ್ತಿದ್ರು, ಅಣ್ಣ ಒಂದಿನ ನೀವು ಹೋದಾಗ ನಾವು ಬರ್ತೀವಿ ಕ್ಯಾಂಪ್ ಮಾಡೋದಕ್ಕೆ, ನಾವು ಬರ್ತೀವಿ ನಿಮ್ ಜೊತೆ ಕ್ಯಾಂಪಿಂಗ್ಗೆ ಅಂತ. ಅದಕ್ಕೆ ಇವತ್ತು ಎಲ್ಲರನ್ನು ಜೊತೆಲಿ ಕರ್ಕೊಂಡ್ ಬಂದಿದ್ದೀನಿ. ಏನ್ರ ಖುಷಿ ಆಗ್ತಿದ್ಯಾ? ಹಾ, ಥ್ಯಾಂಕ್ ಯು. ವಿಡಿಯೋ ನೋಡ್ತೀರಾ ಎಲ್ರು? ಸರಿ, ಹಾಗೆ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಡೈಲಿ ನೋಡ್ತೀನಿ. ಡೈಲಿ ನೋಡ್ದೆಯಾ? ಜೋಳ ರೆಡಿ ಆಗಿದೆ. ಹಾ, ಬೇಕಾ ನೋಡಿ. ಎಂತ ಭೋಜನ. ನಮ್ಮ ಹುಡುಗರೆಲ್ಲ ಬೇಯಿಸಿರೋ ಬಿಸಿ ಜೋಳ ತಿಂತಾವ್ರೆ. ಕೆಂಡದಲ್ಲಿ ಬೇಯಿಸಿರೋದು. ಕೆಂಡದಲ್ಲಿ ಬೇಯಿಸಿ ತಿಂದ್ರೆ ಅದ್ರ ಟೇಸ್ಟೇ ಬೇರೆ. ಎಂತ ಭೋಜನ. ನಿನ್ನ ಹೆಸರೇನ ಮರ್ತಾ ಹೋಯ್ತ್ಕೊಂಡ್ರ? ಚಂದ್ರ. ಇವ ಚಂದ್ರ, ಅವ ಶಿವಪ್ಪ, ಇವ ಮಾದಪ್ಪ, ಅವ ಮಹೇಶ, ಇವ ಕರೀಡ್ಲಿ. ಕೇಳಿ. ಓಕೆ, ಬನ್ರಿ, ಆನೆ ಬಂದಿದೆ ಅಲ್ಲಿ, ಹೋಗೋಣ. ನಡಿ. ನೆನೆ ಆ ಮಕನ ಆನೆ ಅಟ್ಟಾಡ್ಸ್ಕೊಬತ್ತು ಒಬ್ರನ್ನ ಅಂತ ಹೇಳಿದ್ನಲ್ಲ, ಇವ್ರನ್ನೇ ನೋಡಿ. ಜಸ್ಟ್ ಸಿಗಾಕೋಬಿಡೋರು ಅಂತ ಆನೆಗೆ. ಏನೋ ಶಿವ ಕಾಪಾಡ್ದ. ಎಲ್ಲಿ ಬಂದಿದ್ದು ಆನೆ ನಿಮ್ಗೆ?
ಇದೇ ಈ ದಾರಿಲಿ ಸ್ವಾಮಿ ಇದರಲ್ಲೇ ಬಂದು ಹಾ ಇದು ಬಂದು ಬಿಡ್ತಿಲ್ಲ, ನಾನು ಗುಳ್ಳಲ್ಲೇ ಇದ್ದೆ. ಹಾ ಇದು ಬರಾಕ ಲೈಟ್ ಹಾಕಿ ಆನೆ ಎಲ್ಲಿತ್ತು, ನೀವು ಎಲ್ಲಿಂದ ಬಂದ್ರಿ? ನಾನು ಗುಳ್ಳಲ್ಲಿ ಇದ್ದೆ, ಅಲ್ಲಿದ್ರಿ? ಅಲ್ಲಿದ್ದೆ. ನಾನು ಈ ದಾರಿಲೇ ಬಂತು. ಹಾ ಸರಿ, ಅಲ್ಲಿಂದ ಇಲ್ಲಿ ನೋಡಿ ಇಲ್ಲಿಗೆ ಬಂದು ಹಾ ಇಲ್ಲಿ ಲೈಟ್ ಹಾಕುವಾಗ ಇಲ್ಲಿಗೆ ಬಂದ್ಬಿಡ್ತು. ಇಲ್ಲಿಗೆ ಹಾ ಓಹೋ ಬಂದ್ಬಿಡ್ತಲ್ಲ ಅಂತ ಸೌಂಡ್ ಕೊಟ್ಟೆ, ಹಾ ಬಂದ್ಬಿಡ್ತು ನನಗೆ, ಹಾ ಇಬ್ಬರಿಗೆ, ನನಗೂ ನನ್ನ ಮಗನಿಗೆ. ಹಾ ನೀವು ಯಾವ ಕಡೆ ಕೊಡೋದ್ರಿ? ನಾನು ಈ ಕಡೆಗೆ ಈ ದಾರಿ ಕರೆದು ಈಗ ಹೊರಬಿಟ್ಟೆ. ಹಿಂಗ್ ಹೋದ್ರಿ? ನನ್ನ ಮಗ ಈ ಕಡೆ ಕರೆದು ಈಗ ಹೋಗ್ಬಿಟ್ಟ. ಹ್ಮ್ ದಾರಿ ಬಾಡಿ ಅದಾದ್ರ ಪಾಡಿಗೆ ಹೊಲಕ್ಕೆ ಅಲ್ಲಿ ನಿಕ್ಕೊಂತು. ಗ್ಯಾರಂಟಿ ಬಂದೇ ಬರ್ತದೆ ಇವತ್ತು. ಗ್ಯಾರಂಟಿ ಬಂದದ, ಯಾಕಂದ್ರೆ ನೈಟ್ ಫುಲ್ ತಿಂದು ಬಿಡ್ತಲ್ಲ, ಒಳ್ಳೆ ಅದರಷ್ಟಕ್ಕೆ ತಿಂದು ಹೋಗೋದು. ಇವತ್ತು ಇದೇ ದಾರಿ ಬರ್ತದೆ. ಇನ್ನೊಂದು ಅರ್ಧ ಗಂಟೆ ಒಂದು ಟೈಮ್ ನೈಟ್ ನೋಡ್ರಿ ಇದೇ ದಾರಿಲಿ ಹೋಗಿದೆ, ಇದೇ ದಾರಿ ಹಿಂಗ್ ಹೋಗಿ ಹಂಗೋಗಿದೆ. ಬಿದ್ದು ಅವನೇ ಬಿದ್ದು ಬೆಳಗಾಗಿ ಸದ್ಯ ಅವನ ರಾತ್ರಿ ಉಳಿದುದೇ ಕಷ್ಟ. ಹೋಗಿರ್ಬೇಕು ಸರ್ ನೋಡಿ, ಹೋಗಿರ್ಬೇಕು, ಅದೇನೋ ಪುಣ್ಯ. ತಪ್ಪಿಸ್ಕೊಂಡ್ಬಿಟ್ಟು ಜಮೀನವ್ರನ್ನೆಲ್ಲ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಆನೆ ಹೋಗಲ್ಲ ಬನ್ನಿ ಸ್ವಾಮಿ, ಆಳುಗಳು ಸೇರಿಸಿ ಮುಡ್ಕೊಂಬ ಅಂತ ಕರೆದು ಯಾರು ಬೈಕ್ ಬಂದಿಲ್ಲ ಸ್ವಾಮಿ. ಸದ್ಯ ಒಂದು 2 ಜನ ಬಂದ್ರು ಆ ಕಡೆಯಿಂದ. ಅವರು ಬಂದು ಇಲ್ಲಿ ಮೇಯ್ನದಕ್ಕೆ ಅಲ್ಲಿ ಟಾರ್ಚ್ ಕೊಟ್ಟರು, ಅವ್ರನ್ನೇ ತೆಗೆದುಕೊಂಡು ಹೊಂಟೋಯ್ತು ಸ್ವಾಮಿ ಆ ಕಡೆಗೆ. ಅವರು ಬಿದ್ದು ಅತ್ತಗೆ ಹೊಂಟೋದ್ರು. ಅಂದ್ರೆ ಇವತ್ತು ಬರ್ತದೆ ಬೈದೊಂದಿಗೆ, ಅದಕ್ಕೆ ಈ ಕಡೆಗೆ ಬರದೆ ಲಾಸ್ಟ್ ಗುಳ್ಳಲ್ಲಿ ಇಷ್ಟೊತ್ತುವರೆ ನೀನ್ ಬರೋ ಗಂಟ ಕಾಯ್ತಾ ಇದ್ದು. ಬಂದ ಮೇಲೆ ನಮ್ಗೆ ಒಂದ್ಸಲ ಧೈರ್ಯ ಬಂದದೆ ಸರ್. ಸರಿ ನೋಡೋಣ ಬನ್ನಿ, ಇವತ್ತು ಆನೆ ನಾನು ಇರ್ತೀನಿ, ಆನೆ ಬರುತ್ತೆ ಏನ್ ನೋಡೋಣ ಇವತ್ತು. ಬಂದ್ರೆ ಓಡ್ಸೋಣ ಎಲ್ರು ಸೇರಿ ಒಟ್ಟಿಗೆ. ಬರ್ತದೆ ಸ್ವಾಮಿ, ಬರದೇ ಇರಲ್ಲ. ಎಲ್ಲಿ ಇವಾಗ ನಾವ್ ಎಲ್ಲಿರೋ ಎಲ್ರು? ಹಾ ಆಗುಳ್ಳೇ ಇರವ? ಗುಳ್ಳಿದ್ರು ಗೊತ್ತಾಗಲ್ಲ ಇಲ್ಲಿ ಮೇಲೆ ಬಂದ್ರೆ ಇಲ್ಲೇ ಬಂದ. ಇಲ್ಲಾಂದ್ರೆ ಈ ಗುಳ್ಳಿರವ ಅಲ್ಲಿ. ಇವಾಗ ನಾವಿದ್ದದ್ ಕ್ಯಾಂಪಿಂದ ಇಲ್ಲಿಗೆ ಬಂದಿದೀವಿ, ಇನ್ನ ಬಂದಿಲ್ಲ ಆನೆ. ಇವಾಗ ಎಲ್ರು ಇಲ್ಲೇ ಕಾಯ್ತಾ ಇರ್ತೀವಿ ಆನೆ ಬರೋ ತನಕ. ಬಂದ್ಮೇಲೆ ಎಲ್ರು ಒಟ್ಟಿಗೆ ಓಡ್ಸೋಣ. ನಮ್ಮ ಕ್ಯಾಂಪಿಂದ ಇವಾಗ ಒಂದು ರೌಂಡ್ ಹೋಗಿ ನೋಡ್ಕೊ ಬಂದ್ವಿ, ಇನ್ನೂ ಬಂದಿಲ್ಲ. ಟೈಮ್ ಸುಮಾರು 10 ಗಂಟೆ ಆಗಿದೆ. ಇವಾಗ ಇಲ್ಲೊಂದು ಕ್ಯಾಂಪು, ಅದು ನೆನ್ನೆ ಆನೆ ಅಟ್ಟಿಸ್ಕೊಬಂತಲ್ಲ ಅವರ ಗುಳ್ಳಲ್ಲಿದ್ದೀವಿ ಇವಾಗ. ಇವತ್ತು ಎಲ್ಲರೂ ಇಷ್ಟು ಸೀಟ್ ಬಂದಿದ್ದೀವಿ ಹುಡುಗಂದ್ರೆ. ಬೆಳಿಗ್ಗೆ ಒಬ್ಬ ಅಮ್ಮ ಅಳ್ತಿದ್ದನ್ನ ನೋಡಿದ್ರೆ ತುಂಬ ಬೇಜಾರಾಯಿತು. ಇಲ್ಲೇ ಇದ್ರಂತೆ ಸುತ್ತಮುತ್ತ ಎಲ್ಲರೂ ಮಲಗಿಬಿಟ್ಟಿದ್ದಾರೆ, ಯಾರಿಗೂ ಎಚ್ಚರ ಇಲ್ಲ. ಹಾಗಾಗಿ ಆ ಹೊತ್ತಲ್ಲಿ ಯಾರು ಬಂದು ಅವ್ರಿಗೆ ಹೆಲ್ಪ್ ಮಾಡಿ ಆನೆನ ಓಡಿಸೋಂಥ ಕೆಲಸ ಮಾಡಲಿಲ್ಲ. ಅದಕ್ಕೆ ಇವತ್ತು ಆ ಆನೆ ನೆನ್ನೆ ತಿನ್ಕೊಂಡು ಹೋಗಿರೋ ರುಚಿಗೆ ಇವತ್ತು ಬಂದೇ ಬರುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಎಲ್ಲ ಹುಡುಗರನ್ನು ಕರ್ಕೊಂಡು ಇವತ್ತು ಬಂದಿದ್ದೀವಿ. ಅಕಸ್ಮಾತ್ ಬಂದರೆ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಓಡಿಸೋಂಥ ಕೆಲಸ ಇವತ್ತು ಮಾಡೋಣ. ಇಲ್ಲಿನ ಫಾರೆಸ್ಟ್ಗಳಿಗೆ, ಫಾರೆಸ್ಟ್ ಅಥವಾ ಗಾರ್ಡ್ರ್ ಯಾರಿಗಾದ್ರೂ ಇವಾಗ ಫೋನ್ ಮಾಡ್ಸೋಣ ಇಲ್ಲಿನ ರೈತರಿಗೆ. ನಾನು ಮಾಡಲ್ಲ, ನಾನು ಮಾಡಿದ್ರೆ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲಿನ ರೈತರ ಹತ್ರ ಇವಾಗ ಬರ್ತೀರಾ, ಇವಾಗ ಆನೆ ಓಡಿಸ್ಬೇಕು ಅಂದ್ಬಿಟ್ಟು ಇವಾಗ ಫೋನ್ ಮಾಡ್ಸೋಣ. ಬರ್ತೀವಿ ಅಂತಾರೋ ಅಥವಾ ಏನಾದರೂ ಕಾರಣ ಹೇಳ್ತಾರೆ ಕೇಳೋಣ ಇವಾಗ. ಹಲೋ ಸರ್, ನಮಸ್ತೆ ಸರ್. ನಮ್ಮ ಕುಂಬಿಗುಡಿಯಿಂದ ಮಾತಾಡ್ತೀನಿ ಸರ್. ಇಲ್ಲಿ ಆನೆ ಬಂದದೆ ಸರ್, ಬರ್ತೀರಾ ಇಲ್ವಾ ಸರ್? ಎಷ್ಟೊತ್ತಿಗೆ ಸರ್? ಹಾಂ 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 ಸರಿ ಸಾ, ಕಾಯ್ತಾ ಇರ್ತೀನಿ. ಎಲ್ಲ ಹೊರದಲ್ಲಿ ಅವಿ ಬನ್ನಿ ಶಾ ಗುಳ್ಳುಲಿ ಅವಿ ಬರ್ತೀನಿ ಅಂತ ಹೇಳವ್ರೆ. ಇನ್ನೊಂದು ಅರ್ಧ ಗಂಟೆಲಿ ಬರ್ತಾರಂತೆ, ನೋಡೋಣ ಗೊತ್ತಾಗುತ್ತೆ. ಮಳೆನೇ ನಂಬ್ಕೊಂಡು ಬೆಳೆ ಹಾಕೋ ಜನ ಪಾಪ ಇವರು. ಚೆನ್ನಾಗೆ ಮಳೆ ಬಿದ್ದು ಬೆಳೆ ಬಂದು ಈ ಕಾಡು ಪ್ರಾಣಿಗಳ ಹಾವಳಿನೆಲ್ಲ ತಪ್ಪಿಸಿ ಅವ್ರು ಬೆಳೆ ಬೆಳೆದ್ರೆ ಬೆಳೆದಂಗೆ. ಅದಿಲ್ಲ ಅಂದ್ರೆ ಅವ್ರ ಕೈಗೆ ಏನೂ ಸಿಗಲ್ಲ. ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸಹಾಯ ನಾವು ಮಾಡ್ತೀವಿ. ಇಲ್ಲಿ ನಮ್ಮ ರೈತರ ಪರವಾಗಿ ಮಾತಾಡ್ಲೇಬೇಕಾಗುತ್ತೆ. ಹಾಗಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಬೈತೀವಿ ಅಂತ ಅಲ್ಲ. ಅಂದ್ರೆ ಇಲ್ಲಿನ ರೈತರು ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಮಾಡಬೇಕು, ತಕ್ಷಣಕ್ಕೆ ಬರಬೇಕು, ಆನೆನ ಓಡಿಸ್ಬೇಕು. ಯಾಕಂದ್ರೆ ಅವ್ರ ಹತ್ರ ಗನ್ ಇರುತ್ತೆ, ಸೇಫ್ಟಿ ಎಕ್ವಿಪ್ಮೆಂಟ್ಸ್ಗಳಿರ್ತವೆ, ಅವ್ರಿಗೆಲ್ಲ ಟ್ರೈನಿಂಗ್ ಆಗಿರುತ್ತೆ ಇದೇ ಥರ ಇದು ಮಾಡಬೇಕು ಎಲ್ಲ ಅಂತ. ಸೊ ಇಲ್ಲಿನ ರೈತರಿಗೆ ಗೊತ್ತಿಲ್ಲ ಅಷ್ಟು. ಈ ಮೂಲಕ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೇಳ್ಕೊಳ್ಳೋದಷ್ಟೇ, ಇಲ್ಲಿನ ರೈತರು ನಿಮಗೆ ಕಾಲ್ ಮಾಡಿದಾಗ ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿ ಆ ಟೈಮ್ಗೆ ಬಂದು ಓಡಿಸೋವಂಥ ಕೆಲಸ ಮಾಡಿ. ಮತ್ತು ಇನ್ನೊಂದು, ಇಲ್ಲಿನ ರೈತರಿಗೆ ವೈಜ್ಞಾನಿಕ ಪರಿಹಾರ, ಏನು ಕಾಡು ಪ್ರಾಣಿಗಳು ಹಾನಿ ಮಾಡಿರ್ತಾವೋ ಆ ಬೆಳೆಗಳಿಗೆ ಎಷ್ಟು ಹಾನಿಯಾಗಿದೆಯೋ ಅಷ್ಟು ಪರಿಹಾರ ಬರಬೇಕು ಸರ್ಕಾರದಿಂದ. ಆ ಕೆಲಸನ ಮಾಡಿಕೊಡಿ ದಯವಿಟ್ಟು. ಜೋರು ಮಳೆ ಸ್ಟಾರ್ಟ್ ಆಗೇ ಹೋಯ್ತು. ಅಲ್ಲಿ ಕೇಳಿ ಏನೋ ಸೌಂಡ್ ಆಗ್ತಾ ಇದೆ. ಇಲ್ಲ
ನಡಿಯೋ ಸೌಂಡ್ ಒಂಥರ. ಇಲ್ಲಿ ನಟಕ್ಕಂತ ಅಲ್ಲಿ ಒಂಥರ. ಹಾ ಓ ನೋಡಲ್ಲಿ ಮಕನ ಮರದ ಮೇಲ್ಗಡೆ ರೈತರು ಮಲಗಿದಾರೆ. ಅಲ್ಲಿ ನೋಡಿ ಕೆಳಗಡೆ ನಿಂತಿದೆ ಇವಾಗ. ಮಳೆ ಗುರು ಮಳೆ. ಅಯ್ಯಯ್ಯೋ ನೀವು ಸೌಂಡ್ ಮಾಡ್ಬೇಡಿ. ಈ ಕಡೆ ಬರ್ತಿದ್ದು ಆ ಕಡೆ ಹೋಯ್ತಿದ್ದು. ಬರ್ಲಿ ಬರ್ಲಿ ಬರ್ಲಿ. ಅಯ್ಯೋ ಇಲ್ಲ ಗೊತ್ತಾಯ್ತೆ ಬಿಡಿ. ಹೊಂಟೈತಾರೆ. ಅಲ್ಲೇ ನಿಂತಿದೆ ಆನೆ. ಬ್ಯಾಟ್ರಿ ಯಾಕೆ ನೋಡ್ಕೊಳ್ಳಿ. ಇಲ್ಲಿ ಗುಳ್ಳತ್ರ ಬಂದ್ಬಿಟ್ಟದ್ದು. ಹಲೋ, ಅಲ್ಲಿ ಬ್ಯಾಟ್ರಿ ಹಾಕ್ತಾರೆ. ಎಲ್ಲಿದ್ದೀರಾ? ಅಲ್ಲಿ ನಿಂತದೆ ಕಣ್ಬಿಡು. ಅಲ್ಲಿ ನಿಂತದೆ ನೋಡ. ಅಲ್ಲಿ ಕಾಣಿಸ್ತಾ? ಅಲ್ಲಿ ಓ ಯಾ ಕಡೆಯಿಂದ ಹಿಂಗೋಗಬೇಡ. ಸರ್ ನಡೆ ಆ ಗುಳ್ತಾವ ಅಣ್ಣ ಆಕ್ಚುಲಿ ಸೈಡ್ ಅದೇ ಅಷ್ಟೇ. ಅದು ಆಳಿದ್ದಾರಂತೆ ಗಾಬರಿ ಮಾಡ್ಬಿಡಿ. ಅದು ಕಲ್ಲು ಗುಳ್ಳು ನಿಂತಿರೋದೇ ಕಾಣಿಸ್ತದೆ ನೋಡಿ. ಅದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಲ್ಲಿ. ಇರಿ ಒಂದ್ ನಿಮಿಷ ಇರಿ. ಎಲ್ಲ ಇರಿ, ಹೋಗ್ಬೇಡಿರಿ. ಇರಿ ಹಾ ಸರ್ ಬನ್ನಿ. ಅದು ಬ್ಯಾಟ್ರಿ ಹಾಕಿದ್ರೆ ಅವ್ರನ್ನೇ ಅಟ್ಟಿಸ್ಕೊ ಬರ್ತಾ ಇದೆ. ಮಕನ ಇದು ಕೇಳಿಸ್ಕೊಂಡ್ರಿ ಇಂಜಿನ್ ಹೋಗಿದ್ರ ಹೋಗಿ ಸಾಯ್ಲಿ ಬಿಡು ಅಂದ. ಓನ್ಲಿ ಇನ್ನೊಬ್ಬ ಕೇಳಿಸ್ಕೊಂಡ್ರು ಇದು. ಒಬ್ಬ ರೈತನ ಪ್ರಾಣಕ್ಕೆ ಬೆಲೆ ಕೊಡ್ತಾ ಇರೋ ಲೋಫರ್ಸ್ಗಳನ್ನೆಲ್ಲ ಏನಕ್ಕೆ ಸೇರಿಸ್ಕೋತೀರಾ ಡಿಪಾರ್ಟ್ಮೆಂಟ್ಗೆ? ಇಲ್ಲೆಲ್ಲ ಇಲ್ಲಿ ಮೇಲೆ ಕಾಣಿಸ್ತೈತೆ ನೋಡಿ ಆನೆ. ಓ ಅಡ್ವೆಂಚರ್ ನೋಡಿ. ಈಗ ನೋಡಿ ಆನೆನ ನೋಡಾಯ್ತು. ಅದ್ರ ಗಂಡಕ್ಕೆ ಹೋಗತ್ರ ಹೋಯ್ತಿದೀವಿ. ಸ್ವಲ್ಪ ಫುಲ್ ಭಯ ಆಯ್ತೈತೆ. ಆನೆ ಬರಕ್ಕೂ ಮುಂಚೆ ಭಯ ಇರ್ಲಿಲ್ಲ. ಆನೆ ಬಂದ್ಮೇಲೆ ಫುಲ್ ಭಯ ಆಯ್ತೈತೆ. ಈ ಅಡ್ವೆಂಚರ್ಗೆ ಇವರೇ ಡೈರೆಕ್ಟ್ರು. ನಾನೇ ಡೈರೆಕ್ಟ್ರು. ಈ ಟೈಮ್ಲಿ ಕಾಮಿಡಿ ಬೇಕಾ? ಹೋಣ ಬನ್ನಿ. ಡೈರೆಕ್ಟ್ರು ಎಲ್ರಮ್ಮ ಇರೋದು? ಅಲ್ಲಿದ್ದ? ಹಾ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಆನೆಗೆ ಒಂದ್ ಸ್ವಲ್ಪ ಮರ್ಯಾದೆ ಕೊಡ್ರ. ಓಡ್ರ. ಇಲ್ಲಿ ಆನೆ ನಿಂತಿದ್ದಲ್ಲಿ ಗುಳ್ಳೆಲ್ಲಿ ಗುಳ್ಳು ಈಗ ಉಳ್ತವ ಏನ್ ಗೊತ್ತಾ? ಸ್ಟೆಪ್ ಬೈ ಸ್ಟೆಪ್ ಅದ. ಅದು ಇಳುಗ್ ಬರ ಆನೆನ ನೋಡ್ದೆ ಹೋದ್ರೆ ಭಯ, ನೋಡ್ಬಿಟ್ರು ಭಯ ಇರಲ್ಲ. ಹಾ ಎಲ್ಲಿ? ಅಲ್ಲಿ ಬ್ಯಾಟ್ರಿ ಹೊಡಿತಾ. ಹಾ ಅಲ್ಲಿ ನೋಡ್ರಿ ಆನೆ. ಓಹೋ ಕಿವಿ ಆಡಿಸ್ತಾ. ಅಲ್ಲಿ ನೋಡಿ ಕಿವಿ ಆಡಿಸ್ತಾ ಇದೆ. ಏಯ್ ಸದ್ ಮಾಡ್ಬೇಡಿ. ಇರಿ ಫಾರೆಸ್ಟ್ ಬರ್ಲಿ ರೀ. ನನ್ ಕಣ್ಣಿಗೆ ಕಾಣ್ತಿಲ್ಲ ನಿಜರು. ಇಲ್ಲಿ ಮಾತ್ರ ಕಾಣ್ತದೆ ನಂಗೆ ಆನೆ. ನನ್ನ ವಿಡಿಯೋದಲ್ಲಿ ನನಗೆ ಆನೆನೇ ಕಾಣ್ತಾ ಇಲ್ಲ. ಇರೋಣ ಬನ್ನಿ ಸ್ವಲ್ಪ.
ಅಯ್ಯೋ ಕೂಡ ಅಲ್ಲದೆ ಭಯ ಪಡ್ಬೇಡ ಸರ್ ಬನ್ನಿ ಸರ್ ಸರ್ ಕೊಡೋಣ ಸರ್ ಆಮೇಲೆ ಇವರು ನಮ್ ಜೊತೆ ಬರ್ತಾರೆ ಸರ್ ನಮ್ ಸೇಫ್ಟಿಗೋಸ್ಕರ ಕಾಡಿನ ರಾಜ ಸರ್ ಇವರು ಬನ್ನಿ ಮೇಲ್ಗಡೆಗೆ ಬನ್ರಿ ಅಲ್ಲಿ ನೋಡ್ರಿ ಏಯ್ 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 ಬಾ 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 ಹೋಗೋ 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 ನೋಡಿದ್ಯಾ ಇಷ್ಟು ದಂಡಕ್ಕೆ ಬಂದು ನೋಡ್ರಿ ಇವತ್ತೇ ಬಸ್ ಬಿಡು ನಿಮ್ಮ ಧೈರ್ಯದ ಮೇಲೆ ಬಂದಿರೋದು ಅಲ್ಲಿ ನೋಡೋದು ಅಳ್ಳಾಡೋದೇ ಇಲ್ವಲ್ಲ ಒಂದ್ ಸ್ವಲ್ಪನೂ ಹೋಗು 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 ಅಲ್ಲಿ ಅದು ಮೇಯ್ತದೆ ಬಿಡ ಅದು ಅದ್ರ ಆನೆಗೆ ಅದ್ರ ಮಿಕ್ಕಳದಿಲ್ಲ ಗುಂಪನ ಓಡಕ್ಕಾಗಲ್ಲ ಯಾರಿಲ್ಲ ಸ್ವಲ್ಪ ಮುಂದೆ ಹೊಡೇರಿ ಈಗ ಸರಿ ಅಲ್ಲಿ ಇದ್ದೀರಾ ಹೋಗ್ತಿದೆ ಹೋಯ್ತಿದ್ದ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಗನ್ನಲ್ಲಿ ಶೂಟ್ ಮಾಡಿದ್ರು ಅದಕ್ಕೆ ಬಾಲ್ಸ್ ಹಾಕೊಂಡು ಸೊ ಅದು ಏಟ್ ಬಿದ್ದು ಹೋಗಿದೆ ಅದು ಬಿದ್ದಿಲ್ಲ ಅಂದರೆ ಅದು ಹೋಗ್ತಾ ಇರಲಿಲ್ಲ ಬೆಳಗಾನ ಇಲ್ಲೇ ಮೇದಿರೋದು ಅಲ್ಲಿ ನೋಡಿ ಈಗಲೇ ಬಂದು 10 ನಿಮಿಷಕ್ಕೆ ನೋಡಿ ಎಷ್ಟು ಮೇದಿದೆ ಅಲ್ಲಿ ಡೈರೆಕ್ಟರ್ ಮುಂದ್ಗಡೆ ಬರ್ಬೇಕು ತಾನೆ ನೀನು 10 ನಿಮಿಷಕ್ಕೆ ಮೇದಿರೋದು ಇದು ನಮ್ಮ ಡೈರೆಕ್ಟರ್ಗೆ ಆನೆ ಅಂದರೆ ಒಂದು ಸ್ವಲ್ಪನೂ ಭಯ ಇಲ್ಲ ಅಯ್ಯೋ ಅದ್ಭುತನ ಇಡೀ ಊರೇ ನೋಡಿದೆ ನಾವು ಫ್ರಂಟ್ಲೇ ನೋಡಿದೀವಿ 2 ಕಣ್ಣು ಹಿಂಗೆ ಆನೆಗೆ ಹೋದ ವರ್ಷ ಬರ್ತಾ ಇತ್ತಲ್ಲ ಮಕನ ನಾರ್ಮಲ್ ಒಂಟಿ ಸಲಗ ಬಂದ್ರೆ ಓಡೋಟಾಗುತ್ತೆ ಇದು ಮಕನ ಸಿಕ್ಕಾಬಟ್ಟೆ ರ್ಯಾಸ್ ಇದು ಯಾವುದಕ್ಕೆ ಎದ್ರಲ್ಲ ಇವಾಗ ಬಂದು ಅವರು ಗನ್ನಲ್ಲಿ ಶೂಟ್ ಮಾಡಿದ್ದಕ್ಕೆ ಆ ಏಟ್ ಬಿದ್ದಿದ್ದಕ್ಕೆ ಇವಾಗ ಓಡೋಗಿದ್ದು ಓಕೆ ನಾವಿವಾಗ ನಮ್ಮ ಕ್ಯಾಂಪ್ ಹೋಗ್ತಾ ಇದೀವಿ ಫಸ್ಟ್ ನಮ್ಮ ಕ್ಯಾಂಪ್ ಹೋಗೋಣ ಬನ್ನಿ ಇಲ್ಲಿಂದ ಥ್ಯಾಂಕ್ ಯು ಸರ್ ಆಯ್ತು ಇನ್ ಟೈಮ್ಗೆ ಬಂದಿದ್ದಕ್ಕೆ ಏನ್ ಮಾಡ್ತೀವಿ ಇನ್ನೂ ಉಪಕಾರ ಆಗೋದು ಅಲ್ಲೂ ಆನೆ ಸಮಸ್ಯೆ ಐತೆ ಮಳೆ ಹೌದೌದು ನೆನ್ನೆ ಫೋನ್ ಮಾಡಿದಾಗ ಈ ತರ ಬೇಜಾರ್ ಮಾಡ್ಬಿಟ್ರೆ ನೆನ್ನೆ ಅವ್ರು ಬಿಡಿ ಜೀಪ್ ರಿಪೇರಿ ಅಂದ್ ಬಿಟ್ರಂತೆ ಈ ವಿಡಿಯೋ ನೋಡಿದ್ರಲ್ಲ ಸಿಕ್ಕಾಬಟ್ಟೆ ಅಡ್ವೆಂಚರಸ್ ಆಗಿತ್ತು ಆನೆ ಬಂತು ಮಳೆನೂ ಬಂತು ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟು ನಮ್ಗಂತೂ ಬೇವ್ರು ಕಿತ್ಕೊ ಬರ್ತಾ ಇದೆ ಇದನ್ನ ನೋಡ್ತಾ ಇರೋದು ನಾವು ಒಂದಿನ ಬಟ್ ಇಲ್ಲಿನ ರೈತರು ಪ್ರತಿದಿನ ಇದನ್ನೇ ಅದೇ ಕಷ್ಟ ಪ್ರತಿದಿನ ಇದನ್ನೇ ನೋಡ್ಕೊಂಡು ಆನೆಗಳನ್ನೆಲ್ಲ ತಡೆದು ಅವರ ಬೆಳೆಗಳನ್ನ ಬೆಳಿಬೇಕು ಸುಮಾರು 10-12 ಗಂಟೆ ಆಗ್ತಾ ಬಂತು ಇವಾಗ ಹೋಗಿ ಮಲ್ಗೋಣ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ಅಡ್ವೆಂಚರ್ ವಿಡಿಯೋ ಜೊತೆ ಓಕೆ ಬಾಯ್ ಗೈಸ್ ಬಾಯ್ ಲವ್ ಯು ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ ಈಗಲೇ ಮಾಡ್ಕೊಳ್ಳಿ ಈಗಲೇ ಮಾಡ್ಕೊಳ್ಳಿ ಪ್ಯಾಕಪ್ ಆನೆ ಓಡಿಸು ಸಾಹಸ ಡೈರೆಕ್ಟರ್ ಬರ್ತಾರೆ ಆನೆ ಬರ್ತದ ಆನೆ
ಡೈರೆಕ್ಟ್ರು ಫುಲ್ಲು ಧೈರ್ಯವಂತರು. ಫುಲ್ಲು ಧೈರ್ಯ. ಏನು ಮಾಡೋದು, ಇವರೇನೋ ಹಂಚ್ಕೊಂಡು ಹಿಂದಕ್ಕೆ ಬರ್ತೀರಿ, ತೂಕ ಹೋಯ್ತಿದ್ವಿ. ನೆಕ್ಸ್ಟ್ ಬರ್ತದಲ್ಲ ಪಾರ್ಟ್ 2, ಆ ವಿಡಿಯೋದಲ್ಲಿ ನೋಡಿ. ಎಲ್ಲರೂ ಆನೆ ಕಂಡ್ರೆ ಎದುರ್ಕೋತಾರೆ, ಬಟ್ ನಮ್ಮ ಡೈರೆಕ್ಟರ್ ಇದಾರಲ್ಲ ತುಂಬ ಧೈರ್ಯವಂತರು. ನಾವೇ ಪಳಗ್ಸಿರೋ ಆನೆ ಅನ್ನೋದು. ಆನೆ ಕಾಲು ಕೆಳಗಡೆ ಓಡಿ ಅದನ್ನು ಓಡಿಸ್ತಾರೆ. ಆನೆಗಳೇ ಬಂದು ಚಡ್ಡಿ ಬಿಚ್ಚಿ ಚಡ್ಡಿ ಹಾಕಿ ಕಳಿಸ್ಬಿಡ್ತಾ ಇದ್ರು. ಅಣ್ಣ ಇಲ್ಲಿ ಪ್ಲಸ್ ಈ ಡೈಲಾಗ್ ಇಲ್ಲಿ ಚಿಕ್ಕ ದೊಡ್ಡ ಅದು ಹಾಕ್ಬೇಕು.